ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಮತ್ತು ಇರಾನ್ ಈಗ ಮಾತುಕತೆ ಸಂಧಾನ ಯಶಸ್ವಿ ಆಗುತ್ತಾ ಅಥವಾ ಮತ್ತೊಂದಿಷ್ಟು ಸವಾಲಾಗಿ ಕುತ್ಕೊಳ್ಳುತ್ತಾ ಏನಾಗುತ್ತೆ? ಶಾಂತಿ ಮಾತುಕತೆ ಈಗ ಇರಾನ್ ಬಳಿಕ ಅಮೆರಿಕ ಉಪಾಧ್ಯಕ್ಷ ವ್ಯಾನ್ಸ್ ಕೂಡ ಈಗ ಪಾಕ್ ಪ್ರಧಾನಿ ಭೇಟಿಯನ್ನ ಮಾಡಿದ್ದಾರೆ. ಕಾರಣ ಮೊದಲು ಪ್ರತ್ಯೇಕವಾಗಿ ಈ ಮಾತುಕತೆ ನಡೀತಾ ಇದೆ, ಎದರ ಬದರ ಕೂತ್ಕೊಂಡ್ಬಿಟ್ಟು ಸಭೆ ಮಾಡೋದಲ್ಲ ಇದು. ಸೊ 1-to-1 ಮೀಟಿಂಗ್ ನಡೀತಾ ಇದೆ. ಶಬಾಜ್ ಶರೀಫ್ ಜೆಡಿ ವ್ಯಾನ್ಸ್ ನಡುವೆ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿಯ ಮಾತುಕತೆ ನಡೀತಾ ಇದೆ. ಆ ಪಾಕಿಸ್ತಾನದ ಪಾತ್ರ ಏನು ಅಂತಂದ್ರೆ ನಡುವೆ ಮಧ್ಯಸ್ಥಿಕೆಯನ್ನ ವಹಿಸ್ಕೊಳ್ಳೋದಷ್ಟೇ, ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥದ್ದು. ಅವ್ರನ್ನ ಕರೆದು ಇವ್ರಿಗೆ ಹೇಳೋದು ಕೆಲಸ ಮಾಡುವಂಥ ಕೆಲಸ, ದಲ್ಲಾಳಿಯ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಶಬಾಜ್ ಶರೀಫ್ ಜೆಡಿ ವ್ಯಾನ್ಸ್ 1-to-1 ಮೀಟಿಂಗನ್ನು ಮಾಡ್ತಾ ಇರೋದು. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಪಾಕಿಸ್ತಾನನೂ ಅನುಭವಿಸಬೇಕಾಗುತ್ತೆ. ಈಗಾಗಲೇ ಇಸ್ರೇಲ್ ವಿಚಾರದಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ರಕ್ಷಣಾ ಸಚಿವರು ಕೊಟ್ಟಿದ್ದಕ್ಕೇ ಈಗ ಇಸ್ರೇಲ್ ಅಲ್ಲಿ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ಕಾರಣ ಇಸ್ರೇಲ್ ಮೇಲೆ ಇಲ್ಲಿಲ್ಲದನೇ ಕೋಪವನ್ನು ತೋರಿಸುವಂತಹ ಪಾಕಿಸ್ತಾನ ಅದು ಹೇಗೆ ಮಧ್ಯಸ್ಥಿಕೆಯನ್ನು ವಹಿಸುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಇರಾನ್ ಮತ್ತು ಅಮೆರಿಕ ಇವೆರಡರ ವಿಚಾರದಲ್ಲಿ ಮಾತ್ರ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಕೂತ್ಕೊಂಡಿದೆ. ಸೊ ಇದು ಹೇಗೆ ಬಗೆಹರಿಯುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕಾರಣ ಇರಾನ್ ತನ್ನದೇ ಆದಂಥ ಷರತ್ತುಗಳನ್ನು ಇಟ್ಟಿದೆ, ಕಂಡೀಷನ್ಸ್ಗಳನ್ನು ಹಾಕಿದೆ. ಅಮೆರಿಕಾವು ಕೂಡ ತನ್ನದೇ ಆದಂಥ ಕಂಡೀಷನ್ ಹಾಕ್ಕೊಂಡಿದೆ. ಒಪ್ಪದೇ ಇದ್ದರೆ ನಾನು ಆ ಕಡೆಗೆ ದಾಳಿ ಮಾಡ್ತೀನಿ ಅಂತಲೂ ಕೂಡ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಪಾಕ್ ಪ್ರಧಾನಿಯನ್ನು ವ್ಯಾನ್ಸ್ ಅವರು ಭೇಟಿಯನ್ನು ಆಗಿರೋದು. ಜೆ ಡಿ ವ್ಯಾನ್ಸ್ 1-to-1 ಮೀಟಿಂಗ್. ಈಗ ಏನು ಕಂಡೀಷನ್ಸ್ ಇದೆ, ಯಾವ ರೀತಿಯಾಗಿದೆ, ಅಮೆರಿಕ ಈ ನಿಟ್ಟಿನಲ್ಲಿ ಏನು ಬೇಡಿಕೆಗಳನ್ನು ಇಡ್ತಾ ಇದೆ, ಅವರು ಮೂಲವಾಗಿರುವಂಥದ್ದು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಪರಮಾಣುವನ್ನು ಹೊಂದಬಾರದು ಅನ್ನುವಂಥದ್ದು ಮೂಲವಾಗಿದೆ. ಜೊತೆಗೆ ಬದಲಾವಣೆ ಮಾಡಬೇಕು ಅಂತ ಇದೆ. ಅಲ್ಲಿ ಸರ್ವಾಧಿಕಾರದ್ದೇನಿದೆ ಅದು ಹೋಗಬೇಕು, ಪ್ರಜಾಪ್ರಭುತ್ವ ಬರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇರೋದು ಅಮೆರಿಕ. ಸೊ ಆ ನಿಟ್ಟಿನಲ್ಲಿ ಈಗ ಆಗುವಂಥ ಬೆಳವಣಿಗೆ ಇರಾನ್ ಏನು ಒಪ್ಕೊಳ್ಳುತ್ತೆ ಅಂತ